ಇದ ನೋಡ್ರಿ ದೂದ್ ಸಾಗರ್ ಹೆಂಗೆ ಬರ್ಬೇಕಂತ ಹೇಳ್ತೀನಿ ಬರ್ರಿ. ನಾವು ನೋಡ್ರಿ ಗೂಗಲ್ದಾಗ ಸರ್ಚ್ ಮಾಡಿದ್ವಿ ದೂದ್ ಸಾಗರ್ ಗೋವಾ ಅಂತೇಳಿ. ಆಮೇಲೆ ನೋಡ್ರಿ ನಾವು ಅಲ್ಲಿ ಬಂದು ಮುಟ್ಟಿದ ಮ್ಯಾಗ ನಾವು ಒಬ್ಬ ಗೈಡ್ ಮ್ಯಾನ್ ಹಿಡ್ಕೊಂಡಿವಿ. ಗೈಡ್ ಮ್ಯಾನ್ ಹಿಡ್ಕೊಂಡ ಮೇಲೆ ಗೈಡ್ ಮ್ಯಾಗ ಅವ್ರದ್ದೇ ಆದಂಥ ಒಂದು ಚಾರ್ಜ್ ಮಾಡ್ತಾರೆ. ಅನ್ಲೀಗಲ್ ಅಂತೂ ಹೋಗೋಕ್ಕಾಗಂಗಿಲ್ಲ. ಹಾಗಾಗಿ ಒಬ್ಬರು ಗೈಡ್ ಹಿಡ್ಕೊಂಬರ್ಬೇಕು ನೀವು. ಗೈಡ್ ಹಿಡ್ಕೊಂಬಂದ್ಮ್ಯಾಗ ಅವ್ರದ್ದೇ ಆದಂಥ ಒಬ್ಬರು ಗೈಡ್ ನಮ್ಗೆ ಕರ್ಕೊಂಡು ಹೋಗ್ತಾರೆ ಜಂಗಲ್ದಾಗ ನಾವು ಇನ್ನೊಂದು ಮಾತು ಏನಪ್ಪ ಅಂದ್ರೆ ಒಬ್ಬರು ದಿಪ್ಪಗಿದ್ದವ್ರು ಅದಾರ. ಅವ್ರಿಗೆ ನಡೆಯೋಕೆ ಆಗಲಿಲ್ಲ. ಹಾಗಾಗಿ ಅವ್ರ ಕ್ಯಾಂಪ್ ಅಂದ್ರೆ ಅವ್ರದ್ದು ಗ್ರೂಪ್ ಇತ್ತು. 5-6 ಜನ ಅವ್ರು ಗ್ರೂಪ್ ಮಾಡ್ಕೊಂಡು ಬಂದಿದ್ದರು. ಅವ್ರ ಗ್ರೂಪ್ನಾಗ 2 ಜನಕ್ಕೆ ನಡೆಯೋಕ್ಕಾಗಲಿಲ್ಲ. ಫಿಟ್ ಇದ್ದವ್ರು ಬರ್ರಿ, ಅನ್ಲೆಸ್ ಫಿಟ್ ಇದ್ದವ್ರು ಬರೋಕೆ ಹೋಗ್ಬೇಡಿ. ಬಂದರೂ ಏನೈತಲ್ರಿ ಸೆಕೆಂಡ್ ಅಕ್ಟೋಬರ್ದಾಗ ಬರ್ರಿ. ಅವಾಗ ಅವ್ರದ್ದೇ ಆದಂಥ ಸಫಾರಿ ಇರ್ತೈತಂತ. ಸಫಾರಿ ಒಳಗೆ ಬಂದ್ರೆ ಚಲೋ ಐತೆ ನೋಡ್ರಿ. ಸಫಾರಿ ಒಳಗೆ ಕರ್ಕೊಂಡೋಗಿ ಸಫಾರಿ ಒಳಗೆ ಕರ್ಕೊಂಬರ್ತಾರಂತ ನೋಡ್ರಿ. ಚಲೋ ಐತೆ ನೋಡ್ರಿ. ಹಾಗಾಗಿ ತಿಂಡಿದ್ದವ್ರು ಬರ್ರಿ. ಆಮೇಲೆ ಅಲ್ಲಿ ಹೋಗಿ ನೀವು ದುಡ್ಡು ಕೊಟ್ಟು ವಾಪಸ್ ಬರೋದು ಬೇಡ. ಆದ್ರೆ ನೋಡಕ್ಕೆ ಸಖತ್ ತಿಂಡಿ ಮ್ಯಾಗ ಪ್ಲೇಸಸ್ ಅದಾವೆ ರೀ. ಜಂಗಲ್ದಾಗ ನಡ್ಕೊತ ಹೋಗೋದು ಅದು ಬೇರೆ ಖುಷಿ ಐತಿ ರೀ. ಮತ್ತು ಆಮೇಲೆ ಈ ಥರ ನೀರೊಳಗೆ ಒಂಥರ ನೀರು ಹರ್ಕೊಂಡು ಹೋಗಿರ್ತಾವೆ. ಅದ್ರಾಗ ನೋಡ್ಕೊತ ಹೋಗ್ಬೇಕು. ನಿಮ್ಮದೇ ಆದಂಥ ಸೇಫ್ಟಿ ರೇನ್ಕೋಟ್ ಆಗಲಿ, ಮೊಬೈಲ್ ಹಾಕೋ ಕವರ್ ಆಗಲಿ ಎಲ್ಲ ತೊಗೊಂಬರ್ರಿ. ಮಳೆ ಅಂತೂ ಯಾವಾಗ ಏನು ಹೆಂಗೆ ಆಕೈತಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಇದು ನೋಡಿರಿ ನಾವು ಹಿಂದೆ ನಾವು ಜನ ಬರಾಕತ್ತೀವಿ. ಹೀಗಾಗಿ ನಿಮ್ಮದೇ ಆದಂಥ ಸೇಫ್ಟಿ ಮಾಡ್ಕೊಂಬರ್ರಿ. ಜಂಗಲ್ದಾಗ ಏನಾದ್ರು ತಿನ್ನಕ್ಕೆ ಹಸುವಾಗಲಿ ಮತ್ತು ಏನೋ ಒಂದು ನಿಮ್ಮ ಸೇಫ್ಟಿ ಒಂದು ಬ್ಯಾಗ್ ಮಾಡ್ಕೊಂಬರ್ರಿ. ಯಾಕಂದ್ರೆ ಅಲ್ಲಿ ಹಾಕ್ಕೊಳಕ್ಕೆ ಮತ್ತು ನಿಮ್ಮದು ನೀರು ಆಗಲಿ ಏನಾರು ಸೇಫ್ಟಿಗಂತ ತೊಗೊಂಡು ಹೋಗ್ರಿ. ಅಲ್ಲಿ ಹೋಗಿ ನೀರು ಜಂಗಲ್ದಾಗ ಏನೂ ಸಿಗೋಂಗಿಲ್ಲ. ಮುಂದೆ ಹೋಗಿ ಜಂಗಲ್ದಾಗ ದೂದ್ ಸಾಗರ್ 2 ಕಿಲೋಮೀಟ್ರ್ ನೀರು, ಮ್ಯಾಗಿ, ಬ್ರೆಡ್ ಆಮ್ಲೆಟ್ ಅಂತೂ ಸಿಗ್ತಾವೆ ನೋಡ್ರಿ. ಇಲ್ಲಿ ನೋಡ್ರಿ ಹೆಂಗೆ ತಿಂಡಿ ಮ್ಯಾಗ ಜಂಗಲ್ ಹತ್ತಾಕ್ತೀವಿ ಹುರುಪ್ನಾಗ. ಈಗ ನೋಡ್ರಿ ಈ ಪೂರಾ ಗಿಡಗಳಂತೂ ದೊಡ್ಡ ಗಿಡಗಳು ಅದಾವೆ. ಹೀಗಾಗಿ ಮಸ್ತ್ ವ್ಯೂ ಅಂತ ನೋಡಕ್ಕೆ ತಿಂಡಿ ಮೇಲೆ ಇತ್ತು. ದುಡ್ಡು ಕೊಟ್ಟು ಬಂದಿದ್ದಕ್ಕೆ ಏನು ಇದಿಲ್ಲ. ಇದು ನೋಡ್ರಿ ಸಫಾರಿ ಹೋಗೋದು ಅನ್ಲೆಸ್ ಬಿಟ್ಟಿದ್ದವ್ರು ನೋಡ್ರಿ. 2 ಅಕ್ಟೋಬರ್ದಾಗ ಅವ್ರದ್ದೇ ಆದಂಥ ಸಫಾರಿ ಈಗೂ ಕರ್ಕೊಂಡು ಹೋಗ್ಬೋದು ರೀ. ಆದರೆ ಈಗ ಮಳೆಗಾಲದಾಗ ಎಲ್ಲ ಗಿಡಗಳು ಅಥವಾ ಎಲ್ಲ ಬಿದ್ದವು. ಹೀಗಾಗಿ ಅವ್ರು ನಮ್ಗೆ ಕ್ಯಾಂಪಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ ನೋಡ್ರಿ. ಮುಂದೆ ಹಿಂದೆ ಎಲ್ಲ ಜನ ಹೆಂಗೆ ಹೊಂಟಾರೋ ಅವ್ರದ್ದು ಕ್ಯಾಂಪಸ್ ಮಾಡ್ಕೊಂಡು ಬಂದಿರ್ತಾರೆ. ಈ ಥರ ನೋಡ್ರಿ ಗಿಡಗಳು ಯಾವ ಥರ ಗಿಡಗಳು ಬಿದ್ದಾವೆ ನೋಡ್ರಿ. ಅವ್ರದ್ದೇ ಆದಂಥ ಬುಲೆರೋ ಆಗಲಿ ಸಫಾರಿ ಆಗಲಿ ಕರ್ಕೊಂಡು ಹೋಗ್ತಾರಂತ. ಈಗ ಇವೆಲ್ಲ ರಸ್ತೆ ಮ್ಯಾಗ ಗಿಡಗಳೆಲ್ಲ ಬಿದ್ದವು. ಹೀಗಾಗಿ ಕರ್ಕೊಂಡು ಹೊಂಟಿಲ್ಲ. ಇದು ನೋಡ್ರಿ ಮಸ್ತ್ ತಿಂಡಿ ಮೇಲೆ ನೋಡಕ್ಕಂತೂ ನಂಬರ್ 1 ಪ್ಲೇಸ್ ರೀ. ಹೆಂಗತ್ ಕೇಳಾಕೋಬೇಡ್ರಿ, ನೀವು ಹೋಗಿ ನೋಡಿ ಬರ್ರಿ. ಈ ಥರ ನೋಡ್ರಿ ನಮ್ಮ ಕ್ಯಾಂಪಸ್ ಒಳಗೆ ಹಿಂದೆ ಮುಂದೆ ಕಂಡಾಬಿಟ್ಟು ಆಂಧ್ರ ಯಂತ್ರ ನೋಡಕ್ಕೆ ಬಂದಾರ್ರಿ. ಆಂಧ್ರ ಯಂತ್ರ ನೋಡಕ್ಕೆ ಬಂದು ಈ ಥರ ಯೂಸ್ ನೋಡಕ್ಕಂದ್ರೂ ತಿಂಡಿ ಮೇಲೆ ಐತೆ ನೋಡ್ರಿ. ಮುಂದೆ ಹಿಂಗೆ ನಡ್ಕೊತ ಹೋದ್ವಿ. ಇದು ನೋಡ್ರಿ ಇವ್ರು ಆಂಧ್ರ ಮಂದಿ ನೋಡ್ರಿ. ಆಂಧ್ರ, ತಮಿಳ್ನಾಡು ಆ ಊರ ಹತ್ರ ಬಂದಾರು. ಒಬ್ರು ನೋಡ್ರಿ ಬಾಯಿ ಹಾಯ್ ಮಾಡ್ತಾನೆ. ಈ ಬಾಯಿ ಅಂತರೂ ತಿಂಡಿ ಮೇಲೆ ವಿಡಿಯೋ ಮಾಡ್ಕೊತ ಅಡ್ಡಾಡಕತ್ತಾರು. ಇನ್ನೊಬ್ಬ ಅಂತರೂ ಚೊಣ್ಣನ ಸಡ್ಲಾಗಿ ಬಿಟ್ಟತಿ ನೋಡ್ರಿ ಹೆಂಗೆ ಬರಾಕತ್ತಾನು. ಹಂಗಾಗಿ ಹೇಳ್ತೀನಿ ನೋಡ್ರಿ, ಅನ್ಲೆಸ್ ಬಿಟ್ಟ ಇದ್ದವ್ರು ಬರ್ರಿ. ಯಾಕಂದ್ರೆ ನಿಮ್ಗೆ ತಿಂಡಿ ಇತ್ತಂದ್ರೆ ನೀವು ಬರ್ಬೋದು. ಇಲ್ಲಿ ನೋಡ್ರಿ ಇವ್ರು ಆ್ಯಂಕರ್ ಬಾಯಿ ಬರ್ಬೇಕಂದ್ರೆ ಏನಷ್ಟು ಹುರುಪಾಗಿ ಬಂದರು. ಆಮೇಲೆ ಅಂತೂ ಅವ್ರದ್ದು ಚಡ್ಡನ ಗೀಲಾಗಿತ್ತು. ಇದು ನೋಡ್ರಿ ಎಷ್ಟು ಚಂದ ಐತಿ. ಈ ಥರ 2 ನಮಗೆ ಬ್ರಿಡ್ಜ್ ಸಿಗ್ತಾವೆ ನಡ್ಕೊತ ಹೋಗ್ಲಾಕ. ಆಮೇಲೆ ನೋಡ್ರಿ ಈಗ ಫಸ್ಟ್ ನಾವು ಹೋಗಿ ನೋಡಿದ್ದ ದೂದ್ ಸಾಗರ ನೋಡ್ರಿ ಎಷ್ಟು ಚಂದ ಕಾಣತೈತಿ ಅಲ್ಲಿ. ಆಮೇಲೆ ಹೋಗಿ ನಾವು ನಡ್ಕೊತ ಹೋದ್ವಿ. ಮತ್ತು ಇನ್ನೊಂದು ಹಿಂಗೆ ನೀರಿಂದ ಈ ಥರ ಬರಾತಿತ್ತು, ಅದು ನೋಡ್ಕೊಂಡಿವಿ. ಅದು ನೋಡ್ಕೊಂಡು ಮುಂದೆ ಹೋದ್ವಿ. ಎಷ್ಟು ಚಂದ ಕಾಣತ್ತೆ ನೋಡ್ರಿ. ಮತ್ತು ಇಲ್ಲಿ ಬಂದ ತಿಂಡಿ ಮೇಲೆ ಕಲ್ಲುಗಳು ಬಿದ್ದಿದ್ದು. ಆ ಕಲ್ಲುಗಳ ಒಳಗೆ ಗಿಡಗಳು ಬಿದ್ದಿದ್ದು. ಅದ್ರೊಳಗೆ ಈ ಥರ ನಡ್ಕೊಂಡು ಹೋದ್ವಿ. ನಾ ಸೇಫ್ಟಿಗೆ ಅಂಥೇಳಿ ಒಂದು ಛತ್ರಿ ತೊಗೊಂಡೋಗಿದ್ನಿ, ಒಂದು ರೇನ್ಕೋಟ್ ತೊಗೊಂಡೋಗಿದ್ನಿ. ನೀವು ಸೇಫ್ಟಿಗೆ ಏನಾರು ರೇನ್ಕೋಟ ಛತ್ರಿ ಏನಾರು ತೊಗೊಂಡೋಗ್ರಿ. ಮಳೆ ಅಂತೂ ಕಂಡಾಪಟ್ಟಿ ಐತಿ. ನಾವು ಫೈನಲಿ ಈಗ ದೂದ್ ಸಾಗರ್ ಹಂತೇಲಿ ಅದೀವಿ ನೋಡ್ರಿ. ಈ ಥರ ಬಂಡೆ ಕಲ್ಲು ಅದಾವು ನೋಡಿ ಕಾಲತ್ತು ಸಿಲ್ಪ್ ಹಾಕ್ಕವು, ನಿಮ್ಮ ಪೆಟ್ಟು ಹತ್ಬೋದು. ಅದ್ರ ಸಂಬಂಧ ನೀವು ಭಾರಿ ಸಾವಕಾಶ ಹೋಗ್ಬೇಕು ನೋಡ್ರಿ. ಫೈನಲಿ ನೋಡ್ರಿ ನಾವಂತರೂ ಇಲ್ಲಿ ಟಚ್ ಆಗೇ ಬಿಟ್ಟಿವಿ. ಇದು ನೋಡ್ರಿ ದೂದ್ ಸಾಗರದಾಗ ನಮ್ದು ತಿಂಡಿ ಮ್ಯಾಗ ನಮ್ದು ಆ್ಯಂಕರಿಂಗ್ ನಡೆದಿತ್ತು. ಹಿಂಗೆ ಆಕತಿ ಹಂಗೆ ಆಕತಿ ಅಂಥೇಳಿ. ಅದ್ರ ಸಂಬಂಧ ನೋಡ್ರಿ ದೂದ್ ಸಾಗರ ಭಾರಿ ಸೇಫ್ಟಿ ನೋಡ್ಕೋಬೇಕು ನಾವು. ಅಲ್ಲಿ ಕಲ್ಲು ಭಾಳ ಸಿಲ್ಪ್ ಹಾಕಿರ್ತಾವೆ. ಮತ್ತು ಅವ್ರದ್ದೇ ಆದಂಥ ಇದು ಗ್ರೌಂಡ್ ಮಾಡಿ ಇದನ್ನು ಮಾಡಿ ಹಗ್ಗ ಕಟ್ಟ್ಯಾರು. ಅದನ್ನು ದಾಟಿ ಹೋಗ್ಬಾಡ್ರಿ. ಯಾಕಂದ್ರೆ ಆಮೇಲೆ ಸಿಲ್ಪಾಗಿ ನೋಡ್ರಿ ನಾವು ಹೋಗೀವಿ.
ನಾವು ಹೋಗಿವಿ ಅಂತೇಳಿ ನೀವು ಹೋಗೋಬೇಡ್ರಿ. ನಾವು ವೀಡಿಯೋ ಮಾಡಾಕಂಥೇಳಿ ಹೋದಿವಿ, ನಾವು ಸೇಫ್ಟಿ ಮಾಡ್ಕೊಂಡು ನಾವು ಇಬ್ಬರು ಇದ್ರೆ ಒಬ್ರು ನಾವು ಇದನ್ನು ಮಾಡ್ಕೊಂಡು ಹೋಗಿ ನಾವು ವೀಡಿಯೋ ಮಾಡೀವಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ನಿಮ್ಮ ಸೇಫ್ಟಿ ನೋಡಿಕೊಂಡು ಆಮೇಲೆ ಜೀವದಕ್ಕಿಂತ ಯಾವುದೂ ಏನಿಲ್ಲ. ಈ ಥರ ನಾವು ಹೋಗಿ ನೋಡಿ ಮಾಡೀವಿ, ನೀವು ಮಾಡಿರಿ ಬ್ಯಾಡ ಅನ್ನಂಗಿಲ್ಲ. ಆದ್ರೇನು ನಿಮ್ಮ ಸೇಫ್ಟಿ ನೋಡಿಕೊಂಡು ಮಾಡಿರಿ. ಒಬ್ಬೊಬ್ಬರು ಅವ್ರದ್ದೇ ಆದಂಥ ಧ್ಯಾನದಾಗಿರ್ತಾರೆ. ಮತ್ತು ಇಲ್ಲಿ ಕಾಲು ಜಾರಿ ಬಿದ್ದು ಹೋತಂದ್ರೆ ನೋಡಿರಿ, ಈ ಥರ ಮಲ್ಕೊಂಡು ಅದು ಮಾಡತ್ತಿರ್ತಾರೆ. ಅದು ನಿಮ್ಮದು ಯಾವುದೇ ರೀತಿ ನೀವು ರಿಕ್ಸ್ ತೊಗೊಳಕ್ಕೆ ಹೋಗಬೇಡ್ರಿ. ಫೋಟೋ ತೊಗೊಳಕ್ಕೆ ಹೋಗಿ ಆಮೇಲೆ ಅಲ್ಲಿ ಬಿದ್ದು ಏನೂ ಮಾಡ್ಕೊಂಡು ಅಪಘಾತ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಮಸ್ತ್ ತಿಂಡಿ ಮೇಲೆ ಪ್ಲೇಸ್ ಇದೆ ನೋಡಿರಿ, ಇದು ದೂದ್ ಸಾಗರ. ಮತ್ತು ಇನ್ನೊಂದು ರೀ, ನಾವು ಇಲ್ಲಿ ಟ್ರೈನ್ ಹಾದು ಹೋಗತ್ತೆ ನೋಡಿರಿ, ಇಲ್ಲಿ ಮೇಲೆ ಟ್ರೈನ್ದು ಇದನ್ನು ಮಾಡ್ಯಾರ ನೋಡಿರಿ, ಟ್ರ್ಯಾಕ್ ಐತಿ ಅದು. ಅದ್ರ ಮೇಲೆ ಹೋಗಿ ನೋಡ್ಬೋದು ನಾವು. ಹೆಂಗಂದ್ರೆ ಗೋವಾ ಟು ಬೆಳಗಾವಿ ಟು ಗೋವಾ ಟ್ರೈನ್ ಇರ್ತಾವೆ ರೀ, ಅದ್ರಾಗ ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ಇಲ್ಲಿ ನಿಂತು ನೋಡುವಷ್ಟು ಭಾರಿ ಖುಷಿ ಅಂತೂ ಸಿಗೋಂಗಿಲ್ಲ. ಇದು ನೋಡಿರಿ ಜಂಗಲ್ದಾಗ ಹೊಂಟೀವಿ ನಾವು. ಆಮೇಲೆ ನಾವು ಟ್ರೈನ್ ಪಟ್ರಿ ಹಿಡ್ಕೊಂಡು ಸ್ವಲ್ಪ ಲೇಟ್ ಆಯ್ತು, ಹಾಗಾಗಿ ಟ್ರೈನ್ ಪಟ್ರಿ ಹಿಡ್ಕೊಂಡು ಹೋದ್ವಿ. ಆವಾಗ ಟ್ರೈನ್ ಬತ್ತು. ಆ ಟ್ರೈನ್ ನೋಡಕ್ಕಂತೂ ತಿಂಡಿ ಇದಿತ್ತು ರೀ, ಮಜಾನ ಅಲಾಗಿತ್ತು ರೀ. ಹೀಗಾಗಿ ನಮ್ಮ ಸೇಫ್ಟಿಗೆ ಅಂಥೇಳಿ ಗೈಡ್ಸ್ ಅವರ ತಳಗೆ ಎಲ್ಲರೂ ಪಟ್ರಿ ತಳಗೆ ಇಳಿಸಿದ್ರು. ಆಮೇಲೆ ನೋಡಿರಿ ನಾವು ಪಟ್ರಿ ಮೇಲೆ ನಡ್ಕೋತ ಹೋದ್ವಿ. ಆಮೇಲೆ ನಾವು ಗಾಡಿ ತೊಗೊಂಡು ಬಂದು ಅಲ್ಲಿ ನಿಂದಿರ್ಸಿದ ಜಾಗ ಬಂತು. ಆಮೇಲೆ ನಾವು ಗಾಡಿ ತರಬಿದ್ದ ಜಾಗಕ್ಕೆ ಹೋಗಿ ನಮ್ದು ಆ ಟೈಮ್ 8 ಗಂಟೆ ಆಗಿತ್ತು, ಹಾಗಾಗಿ ಲೇಟ್ ಆಯ್ತು ನಮ್ಗೆ.